ಇನ್ನೂ ಬೇರೆ ಬೇರೆ ಜಾತಿಯ ಕೆಳವರ್ಗದ ಜನರಿಗೂ ಹೆಲ್ಪ್ ಆಗಲಿ ಅನ್ನುವಂಥ ಉದ್ದೇಶದಿಂದ ಇದನ್ನು ಒಂದು ಶಿಕ್ಷಣ ಮತ್ತು ಆರೋಗ್ಯ ದೃಷ್ಟಿಯಿಂದ ಮಾಡಿದ್ರು. ಅದನ್ನು ಎತ್ತರಕ್ಕೆ ತಂದು ನಿಲ್ಲಿಸಿದ್ರೆ ಪ್ರಭಾಕರ್ ಕೋರೆ ಅವರು. ಅದ್ರ ಇತಿಹಾಸ ಬಗ್ಗೆ ನಾವು ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ. ಆದರೆ ಇವತ್ತು ಈ ಒಂದು ನಮ್ಮ ಪ್ರಭಾಕರ್ ಕೋರೆ ಅವರು ಇವತ್ತು ಅಲ್ಲಿ ಸೊಸೈಟಿಯಲ್ಲೇ ಮೆಂಬರ್ಸ್ ಇದ್ದಾರೆ, ನಿರ್ದೇಶಕರಿದ್ದಾರೆ. ಅವರೆಲ್ಲರೂ ತಮ್ಮ ಕಪಿಮುಷ್ಟಿಯಲ್ಲಿ ಉಳಿಯುವಂಗೆ ತಮ್ಮ ಅಸ್ತಿತ್ವವನ್ನು ಬಿಟ್ಟ ಅಥವಾ ತಮ್ಮ ಹಿಡಿತವನ್ನು ಬಿಟ್ಟು ಹೋಗಬಾರ್ದು ಅನ್ನೋಂಥ ದೃಷ್ಟಿಯಲ್ಲ ಅನೇಕ ಅಮೆಂಡ್ಮೆಂಟ್ಗಳನ್ನು ಮಾಡಿಕೊಂಡು ಆ ಸೊಸೈಟಿ ತಿದ್ದಿದ್ದಾರೆ ಅನ್ನೋದು ಸಾಕಷ್ಟು ಆರೋಪಗಳು ಸ್ವತಃ ಅಲ್ಲಿ ಸದಸ್ಯರು ಆರೋಪ ಮಾಡ್ತಾರೆ, ನಿರ್ದೇಶಕರು ಆರೋಪ ಮಾಡ್ತಾರೆ. ನಾವು ಹೆಸರಿಗೆಷ್ಟು ಅಲ್ಲಿ ಇದ್ದೀವಿ ರೀ ಅನ್ನುವಂಥ ಮಾತು ಮಾತಾಡ್ತಾರೆ. ಮತ್ತು ವೆಲ್ ಟು ಡೂ ಇದ್ದಾರೆ ಇವರೆಲ್ಲರೂ, ನಿರ್ದೇಶಕರಾಗಿರ್ಬೋದು, ಸದಸ್ಯರಾಗಿರ್ಬೋದು. ಇವರು ಏನೂ ಸಾಮಾನ್ಯರಿಲ್ಲ, ಎಲ್ಲ ಮಿಡಲ್ ಕ್ಲಾಸ್, ಹೈಯರ್ ಮಿಡಲ್ ಕ್ಲಾಸ್ದವ್ರು ಇದ್ದಾರೆ. ಇದ್ರಾಗ ಯಾವುದೇ ಒಬ್ಬ ಸದಸ್ಯರು ವಿಶೇಷವಾಗಿ ಅತ್ಯಂತ ಬಡ ಕುಟುಂಬ ಬಂದಂಥವ್ರಿಗೆ ಇಲ್ಲ ಅನಿಸ್ತದೆ. ಇನ್ನಿದ್ದರೆ ತೋರಿಸ್ಬೇಕಷ್ಟ. ಏನೋ ಒಂದು 500-1000 ರೂಪಾಯಿ ಪಗಾರದಿಂದ 10,000 ರೂಪಾಯಿ ಪಗಾರದಿಂದ ವ್ಯಕ್ತಿ ಯಾರಿದ್ದಾರೆ ಆ ಸದಸ್ಯರಲ್ಲೇ ಇನ್ನು ಅವ್ರು ಹೇಳಬೇಕು. ಅಂದರೆ ನಾನು ಹೇಳೋ ಉದ್ದೇಶ ಅಂದ್ರೆ ಮಿಡಲ್ ಕ್ಲಾಸ್ ಅಂದ್ರೆ ಲಿಂಗಾಯಿತರು ಅಥವಾ ಇವತ್ತು ಎಜುಕೇಟೆಡ್ ಪಡಂಥ ಲಿಂಗಾಯಿತರು ಇದರ ಮೆಂಬರ್ಗಳಾಗಿದ್ದಾರೆ. ಅದರಲ್ಲಿ ಸ್ವಲ್ಪ ದುಡ್ಡು ಇದ್ದಂಥವ್ರು ಹೆಚ್ಚಿಗೆ ಹೈಯರ್ ಕ್ಲಾಸ್ ಅವರು ಅದು ನಿರ್ದೇಶಕರಾಗಿದ್ದಾರೆ. ಇಷ್ಟೆಲ್ಲ ಎಜುಕೇಷನಲ್ಲಿ ಮುಂದುವರೆದಂಥ ಜನರಿದ್ದರೂ ಈ ಪ್ರಭಾಕರ್ ಕೋರೆ ಅವರನ್ನು ಡಿಕ್ಟೇಟರ್ ಆಗೋದಕ್ಕೆ ಯಾಕೆ ಬಿಟ್ಟರು ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಇವತ್ತು ಸಹಿತ ಅವರೇ ಇವತ್ತು ಮುಂದುವರೆದಿದ್ದಾರೆ. ಅವ್ರು ತಮ್ಮ ಮಗನ ತೊಗೊಂಬಂದಿದ್ದಾರೆ. ತಾವು ಅದ್ರ ಚಾನ್ಸಲರ್ ಅಂತ ಏನೋ ಕರ್ಕೊಂಡಿದ್ದಾರೆ. ಏನೋ ಮಾಡಿ ನೋಡಿದ್ವಿ ಇಲೆಕ್ಷನ್ ಹೆಂಗಾಯಿತು ಅಂತೇಳಿ. ಅದ್ರ ಬಗ್ಗೆ ಸಾಕಷ್ಟು ನಮ್ಮ ಸದಾನಂದ ಭಾಮಣಿಯವರಾಗಿರ್ಬೋದು, ಬಾಬುಗೌಡ ಪಾಟೀಲರಾಗಿರ್ಬೋದು, ಇನ್ನುಳಿದ ಪ್ರಾಮಾಣಿಕ ಪತ್ರಕರ್ತರು ಸಾಕಷ್ಟು ಅದ್ರ ಬಗ್ಗೆ ಹೇಳಿದ್ದಾರೆ. ಅದ್ರ ಬಗ್ಗೆ ಎರಡು ಅಭಿಪ್ರಾಯ ಇಲ್ಲ ಹೀಗೆ ಆಗಬೇಕಾಗಿತ್ತು, ಮನೆ ಮಗನ ಇಟ್ಕೊಂಡ್ರು, ಮನೆ ಪ್ರಭಾವ ಆಯ್ತು, ಹಾಗೆ ಏನೂ ಮಾಡ್ತಾರೆ. ಇಲ್ಲಿ ಮನೆ ಪ್ರಭಾವ ಇಲ್ಲಿ ಬರ್ಕೂಡದಾಗಿರ್ತಿಲ್ಲ ಈ ಸೊಸೈಟಿ ವಿಷಯದಲ್ಲಿ. ಯಾಕಂದ್ರೆ ಲಿಂಗಾಯ ಸಮುದಾಯ ಮತ್ತು ಅದರ ಬಡ ಸಮುದಾಯಗಳನ್ನು ಎತ್ತುವುದು ಹೇಗೆ ಅಂತ. ಯಾಕಂದ್ರೆ ಕಾರ್ಪೊರೇಟ್ ಸಂಸ್ಥೆ ಅಂತ ಅಲ್ಲ ಅದು, ಸೊಸೈಟಿ ಮಠ ಮಾಡೋ ಕೆಲಸ ಮಾಡಬೇಕಾಗಿದೆ. ಒಬ್ಬ ಸ್ವಾಮೀಜಿ ಜಾಗದಲ್ಲಿ ತೊಗೊಂಡು ಮಾಡಬೇಕಾಗಿತ್ತು. ಸ್ವಾಮೀಜಿ ಅಂದರೆ ಸನ್ಯಾಸಿ ಇದ್ದಾವಂತಲ್ಲ, ಗೃಹಸ್ಥರು ನಮ್ಮಲ್ಲಿ ಸ್ವಾಮೀಜಿಗಳಾಗಿ ಹೋಗಿದ್ದಾರೆ, ಅನೇಕ ಒಳ್ಳೆಯ ಕೆಲಸಗಳು ಮಾಡಿದ್ದಾರೆ. ಅನೇಕ ನಮ್ಮ ಉದಾಹರಣೆ ಇಲ್ಲೇ ನಿಮಗೆ ಗೊತ್ತು, ತೌಗ್ ಮಠ, ಗೃಹಸ್ಥ ಮಠ, ಇನ್ನೂ ಅನೇಕ ಅಂತ ಗೃಹಸ್ಥ ಮಠಗಳು ಬರ್ತಾಯಿದ್ದಾವೆ ಒಳ್ಳೆ ಕೆಲಸ ಮಾಡಿದಂಥದ್ದು. ಅದೇ ಆಗಿ ದೊಡ್ಡಪ್ಪ ಅಪ್ಪ ಗುಲ್ಬರ್ಗ ಅದು ಗೃಹಸ್ಥ ಮಠನ ಒಳ್ಳೆ ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ಎಲ್ಲರೂ ಎಜುಕೇಷನ್ ಸಿಗುವಂಥ ಕೆಲಸ ಮಾಡ್ತಾಯಿದ್ದಾರೆ. ಆದ್ರೆ ಅವ್ರ ಕೈಯಲ್ಲಿ ಇಟ್ಕೊಂಡು ಏನು ತಪ್ಪಿಲ್ಲ. ಆದರೆ ಅದನ್ನು ಒಂದು ಮಠದ ರೂಪದಲ್ಲೇ ಈ ಬಡ ಲಿಂಗಾಯತ ಮಕ್ಕಳಿಗೆ ಮತ್ತು ಬಡವರಿಗೆ ಫ್ರೀ ಎಜುಕೇಷನ್ ಕೊಡೋ ದಿಶೆಯಲ್ಲೇ ಬಂದ ಲಾಭದಲ್ಲೇ ಅದು